लेखनवित्तये ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಕ್ಷೇತ್ರದ ದೇವತೆಗಳನ್ನು ಕೂಡ ಸ್ಮರಣೆ ಮಾಡಿ ಲಿಂಗೈಕ್ಯ ಪೂಜ್ಯರನ್ನು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ತಾಯಿ ಚಾಮುಂಡೇಶ್ವರಿಯನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಜಮಖಂಡಿಯ ಶ್ರೀಮಠದಲ್ಲಿ ಕಳೆದ 15 ವರ್ಷದಿಂದ ನಡೆದು ಬಂದ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತವಾಗಿ 15 ವರ್ಷದಿಂದ ಶ್ರೀಮಠದಲ್ಲಿ ನಾಡಹಬ್ಬ ದಸರಾ ಉತ್ಸವ ಬಹಳಷ್ಟು ಸುಂದರವಾಗಿ ಸರಳವಾಗಿ ನಡ್ಕೊಂಡು ಬರ್ತಾ ಇದೆ. ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಏಕೆಂದರೆ ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ನವರಾತ್ರಿ ಉತ್ಸವವನ್ನು ಮನೆಯಲ್ಲಿ ಸಂಕ್ಷಿಪ್ತವಾಗಿ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ವಿ. ಬಹುಶಃ ನಾವು ವಿಚಾರ ಮಾಡಿದ್ವಿ, ಪಟ್ಟಾಭಿಷೇಕ ಆದ ನಂತರ ಒಂದು ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಆರಂಭ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಅದಕ್ಕೆ ನಮಗೆ ಒಂದು ಸಮಯ ಸಿಕ್ಕಿದ್ದು ನವರಾತ್ರಿ ಉತ್ಸವ. ಈ ನವರಾತ್ರಿ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಬಹಳ ಸಡಗರ ಸಂಭ್ರಮದಿಂದ ಭಕ್ತಿಯಿಂದ ನಾವೆಲ್ಲರೂ ಕೂಡ ನಾಡ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ನಮಗೆಲ್ಲ ದಸರಾ ಉತ್ಸವ ಅಂತಂದು ನೆನಪಾಗುವುದು ಮೈಸೂರು. ಹಾಗಾಗಿ ಚಾಮುಂಡೇಶ್ವರಿಯನ್ನ ನಾವೆಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತೀವಿ. ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ನಾವು ನಡೆಸಬೇಕು ಅಂತ ಹೇಳಿ ಮೊದಲಿಗೆ ಸಭೆಯನ್ನು ಕರೆದಾಗ ಎಲ್ಲ ಭಕ್ತರು, ಹಿರಿಯರು, ಯುವಕರು, ತಾಯಂದಿರು ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಒಪ್ಕೊಂಡು ಇಲ್ಲ ಆರಂಭ ಮಾಡೋಣ ಜನ ಅಂತ ಹೇಳಿ ಒಪ್ಕೊಂಡ್ರು. ಅದನ್ನು ನಾವೆಲ್ಲ ಯುವಕರ ಒಂದು ಸಂಘಟನೆ ಮಾಡಿಕೊಂಡು ಮತ್ತು ಎಲ್ಲ ಮಾತೆಯರ ಒಂದು ಸಂಘಟನೆಯಿಂದ ಆ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ವಿ. ಅಲ್ಲಿಂದ ಆರಂಭವಾದಂತಹ ಕಾರ್ಯಕ್ರಮ ಒಂದು ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಈಗೆಲ್ಲ ವೇದಿಕೆ ಮೇಲೆ ಹೇಳಿದರು ಸಾಕಷ್ಟು ಶ್ರೀಮಠದಲ್ಲಿ ಬದಲಾವಣೆ ಆಯಿತು ಅಂತೇಳಿ. ನಮಗೆ ಅನಿಸಿದ್ದು ಏನು ಅಂತಂದರೆ ಶ್ರೀಮಠದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಇಲ್ಲ ಗೊತ್ತಿಲ್ಲ, ಆದರೆ ಸಮಾಜದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆದವಲ್ಲ, ಅದು ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೇನೆ. ಯಾಕಂದರೆ ನಮ್ಮ ಮೂಲ ಉದ್ದೇಶ ಇಷ್ಟೇ, ತಮಗೆಲ್ಲ ಗೊತ್ತಿದೆ, ಮಠಗಳು ಹಾಗೂ ಮಠಾಧೀಶರು ಸಮಾಜವನ್ನು ಒಗ್ಗೂಡಿಸಬೇಕು ಹೊರತು ಸಮಾಜವನ್ನು ಒಡಿಬಾರದು. ಅದು ಅವರ ಕರ್ತವ್ಯ, ಮಠಾಧೀಶರ ಕರ್ತವ್ಯ. ಯಾಕಂದರೆ ಸಮಾಜವನ್ನು ತಿದ್ದಬೇಕಾದವರೇ ಮಠಾಧೀಶರು. ಹಾಗಾಗಿ ಸಂಘಟನೆಯನ್ನು ಮಾಡಿ ಇವತ್ತು ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ದಸರಾ ಉತ್ಸವದಲ್ಲಿ ನಾವು ಕೇವಲ ಪುರಾಣ ಪ್ರವಚನಗಳನ್ನು ಅಷ್ಟೇ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು, ಅದರ ಜೊತೆಗೆ ಎಲ್ಲ ಸಂಘಟನೆಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಒಂದಾಗಿರ್ಬೋದು. ಅದರ ಜೊತೆಗೆ ಸಾಮಾಜಿಕ ಸೇವೆಯನ್ನು, ಅನಾಥ ಮಕ್ಕಳನ್ನು ಕರೆಸಿ ಅವರಿಗೆ ಬಟ್ಟೆಗಳ ವಿತರಣೆ ಇರಬಹುದು, ಪುಸ್ತಕಗಳನ್ನು ಕೊಡುವುದಿರಬಹುದು, ಜೊತೆಗೆ ಎಲ್ಲ ಸಾಮಾಜಿಕ ಯಾವ ಕಾರ್ಯಗಳಿದಾವೆ, ಸಸಿಯ ವಿತರಣೆ ಇರಬಹುದು, ಇಂತಹ ಒಂದು ಸಾಮಾಜಿಕ ಕೆಲಸಗಳಿಗೆ ಒತ್ತನ್ನು ಕೊಟ್ಟು ಆ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ನಾವು ಸಹಿತ ಜೊತೆಗೆ ನಮ್ಮೆಲ್ಲ ಯುವಕರ ಸಹಿತ ಕೂಡಿ ಮಾಡಿದಾಗ ಅದಕ್ಕೊಂದು ಹೊಸ ಮೆರುಗು ಕೂಡ ಬಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಎಷ್ಟೋ ಅನಾಥ ಮಕ್ಕಳು ಕೂಡ ತಂದೆ ತಾಯಿಯನ್ನು ಕಳ್ಕೊಂಡು, ಬಂದು ಬಳಗವನ್ನು ಕಳ್ಕೊಂಡು ಮತ್ತು ವೃದ್ಧಾಶ್ರಮದಲ್ಲಿ ಮಕ್ಕಳನ್ನು ಕಳ್ಕೊಂಡು ತಾಯಂದಿರು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಿರ್ತಾರೆ. ಅಂಥವರಿಗೆ ಒಂದು ಶ್ರೀಮಠದಿಂದ ಇರ್ಬೋದು, ಸದ್ಭಕ್ತರ ಒಂದು ಸಹಯೋಗದಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆಯ ವಿಚಾರಗಳನ್ನು ಅವರಿಗೆ ಧೈರ್ಯ ತುಂಬತಕ್ಕಂತಹ ಕೆಲಸವನ್ನು ಅದನ್ನು ನಡ್ಕೊಂಡು ಶ್ರೀಮಠದಿಂದ ನಡಿಬೇಕು ಅಂತಕ್ಕ ವಿಚಾರ
ಬಂದಂಥ ಸಂದರ್ಭದಲ್ಲಿ ಎಲ್ಲರ ಸಹಾಯ ಸಹಕಾರದೊಂದಿಗೆ ಅದು ಕೂಡ ಇವತ್ತು ದಿನನಿತ್ಯ ನಡೀತಾ ಇದೆ. ಹಾಗಾಗಿ ಇವತ್ತು ನವರಾತ್ರಿ ಉತ್ಸವದಲ್ಲಿ ವಿಶೇಷವಾಗಿ ಒಳ್ಳೆಯ ಉಪನ್ಯಾಸಕರನ್ನು ಕೂಡ ಕರೆಸಿ ಒಂದೊಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಜನಗಳಿಗೆ ತಿಳುವಳಿಕೆಗೆ ಬರುವಂತಹ ಒಂದು ಕೆಲಸ ಶ್ರೀಮಠದಿಂದ ಅದು ಕೂಡ ನಡೀತಾ ಬರ್ತಾ ಇದೆ. ಹಾಗಾಗಿ ಅಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕೇವಲ ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ, ಅದಕ್ಕೆ ನೂರಾರು ಕೈಗಳು ಸೇರಿದಾಗ ಮಾತ್ರ ಏನಾದರೂ ಒಂದು ಕೆಲಸಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಏನಾದರೂ ಒಂದು ಸಣ್ಣ ಕಾರ್ಯಕ್ರಮ ಕೈಗೆ ತಗೊಂಡ್ರೂ ಕೂಡ ಅವಾಗ ಎಲ್ಲ ಹಿರಿಯರು, ಎಲ್ಲ ಭಕ್ತರು, ಜೊತೆಗೆ ಎಲ್ಲ ಯುವಕರು, ಮಾತೆಯರು ಬಂದು ನಮಗೆ ಕೈ ಜೋಡಿಸ್ತಾರಲ್ಲ, ಅದಕ್ಕೆ ನಾವು ಸದಾಕಾಲ ಅವರಿಗೆ ಚಿರಋಣಿಯಾಗಿರುತ್ತೇವೆ. ಅಂತಹ ಒಂದು ಕೆಲಸಗಳಿಗೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಮಠದಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಂದಿರ್ತಕ್ಕಂಥ ಈ ಒಂದು ಆದರೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವು ಭಾಗವಹಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದಾಗ ನಾವು ಕೂಡ ಭಾಗವಹಿಸಿದ್ದೇವೆ. ಬಹುಮುಖ್ಯವಾಗಿ ಇವತ್ತು ಬಹಳ ವರ್ಷಗಳಿಂದ ಈ ನವರಾತ್ರಿ ಉತ್ಸವವನ್ನು ಮಠದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಇಟ್ಕೊಂಡು 2009 ಅವರ ನಾಡದೇವಿ ನವರಾತ್ರಿ ಏನು ಉತ್ಸವ ಸ್ಟಾರ್ಟ್ ಮಾಡಿದ್ರಲ್ಲ, ಮೊನ್ನೆ ತಮ್ಮ ಅನಿಸಿಕೆನ ಮೀಟಿಂಗ್ದಾಗ ಹೇಳಿದ್ರವ, ಏನು ದೇವಿ ಉತ್ಸವ ಏನು ಮಠದಾಗ ಮಾಡಕತ್ತೀವಿ, ಅವತ್ತಿಂದ ನಮ್ಮ ಮಠ ಎಗದಮ್ ಬೆಳವಣಿಗೆ ಹಾಕೋತ ಹೊಂಟತಿ. ಅದೇ ರೀತಿ ನಮ್ಮ ಜಮಖಂಡಿನೂ ಸುಧಾರಣೆ ಹಾಕೋತ ಹೊಂಟತಿ. ಒಂದು ದೇವಿ ಕೃಪಾಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಪ್ರೀತಿ ದೇವಿ ಆರಾಧನೆಯನ್ನ ಕಾರ್ಯಕ್ರಮ ಮಾಡ್ತಾರೆ. ಹೋಮ ಹವನ ಪೂಜೆ ಪುನಸ್ಕಾರ ನೀವು ನೋಡ್ಕೊಂಡ್ರೆ ಬಹಳ ಕಷ್ಟಪಟ್ಟ ಈ ಹಂತಕ್ಕೆ ತಂದು ಹಚ್ಚಾರ. ವ್ಯಸನ ಮುಕ್ತ ಸಮಾಜವನ್ನ ಮಾಡುವಂತ ಕೆಲಸವನ್ನ ಪೂಜ್ಯರು ಮಾಡ್ಕೊಂಡು ಬಂದ. ಹಿರಿಯರ ಜೋಡಿ ಹಿರಿಯರಂಗ, ಹುಡುಗರ ಜೋಡಿ ಹುಡುಗರಂಗ, ಹೆಣ್ಮಕ್ಳು ಒಂದು ಸಂಸ್ಕೃತಿ ಅಂತ ಏನ್ರಿ ನಾವು ಕೈ ಎತ್ತಿ ಹೇಳಬೇಕು, ಆ ಮಠ ತೋರಿಸ್ಬೇಕಂದ್ರ ಈ ಪೂಜ್ಯರನ್ನು ತೋರಿಸಿದ್ರೆ ಇಂಥ ಸಣ್ಣ ವಯಸ್ಸಿನಾಗ ಇಂಥ ಒಂದು ಹಬ್ಬದ ಉತ್ಸವದ ನಿಮಿತ್ತವಾಗಿ ಕರೆದಿರ್ತಕ್ಕಂತಹ ಈ ಒಂದು ಪತ್ರಿಕಾಗೋಷ್ಠಿಗೆ